ಇದ್ದಾರೆ ಬಿ ಎಸ್ ಸುದರ್ಶನ್ ಅವರು. ಸುದರ್ಶನ್ ಸರ್ ನಮಸ್ಕಾರ, ಸ್ವಾಗತ ಈ ಒಂದು ಮಾತುಕತೆಗೆ. ನಮಸ್ಕಾರ, ಧನ್ಯವಾದಗಳು ಸರ್. ಇವತ್ತಿನ ದಾಳಿ ಮತ್ತು ಸೇನೆಯ ಬ್ರೀಫಿಂಗ್ ಏನೆಲ್ಲ ಬ್ರೀಫ್ ಮಾಡಿದ್ರು ಸೇನೆಗಳ ಕಡೆಯಿಂದ, ಅದು ಸೋಫಿಯಾ ಖುರೇಷಿ ಆಗಲಿ, ವಿಮುಖಾ ಸಿಂಗ್ ಆಗಲಿ ಅಥವಾ ವಿಕ್ರಮ್ ಮಿಸ್ತ್ರಿ ಆಗಲಿ, ಇವರೆಲ್ಲ ಬ್ರೀಫ್ ಮಾಡಿದ್ರು. ನಿಮ್ಮ ಅಬ್ಸರ್ವೇಷನ್ಸ್ ಸರ್ ಈ ಒಂದು ವಿಚಾರದಲ್ಲಿ? ಇದನ್ನು ಆರಂಭನ ಇನ್ನೂ ಮುಂದುವರಿಯುವಂಥ ಸೂಚನೆ ಇದೆಯಾ? ಇನ್ನಷ್ಟು ಅಪ್ಡೇಟ್ಸನ್ನು ಕೊಡ್ತೀವಿ ಅಂತ ಹೇಳಿದಾಗ ನಾವು ಈ ಬೆಳಗಿನ ದಾಳಿಗೆ ಸಂಬಂಧಪಟ್ಟಂತೆಯೇ ಅಪ್ಡೇಟ್ಸ್ ಅಂತ ಅದನ್ನು ಭಾವಿಸ್ಬೇಕಾ? ಇನ್ನೂ ಬಾಕಿ ಇದೆ ಪಾಕಿಸ್ತಾನಕ್ಕೆ, ಇನ್ನೂ ಪಾಠ ಕಲಿಸ್ಬೇಕಾಗಿದೆ ಅನ್ನೋದಾದ್ರೆ ಇತ್ತ ಸಂದೇಶ ಇತ್ತ ಅಂತ? ಈಗ ನೋಡಿ, ನಿನ್ನೆ ರಾತ್ರಿ ನಾವೆಲ್ಲ ಮಲ್ಕೊಂಡಾಗ ಬರೀ ಮೋಕ್ ಡ್ರಿಲ್ ಅಂಥೇಳಿ ಅದ್ರ ಬಗ್ಗೆನೇ ತುಂಬ ಚರ್ಚೆ ನಡೀತು ಹಲವಾರು ವಾಹಿನಿಗಳಲ್ಲಿ. ಆದರೆ ಬೆಳಗ್ಗೆ 3:30ಯಿಂದ 4 ಗಂಟೆ ಒಳಗಡೆ ಅದರ ಚಿತ್ರಣನೇ ಬದಲಾಗ್ಬಿಡ್ತು. ಈಗೇನು 23 ನಿಮಿಷಗಳ ಕಾರ್ಯಾಚರಣೆ ನಡೆಸಿದ್ರು, ಅದು ಇಟ್ ಈಸ್ ನ ಭೂತೋ ನ ಭವಿಷ್ಯತಿ ಅಂತಾರಲ್ಲ ಹಾಗೆ. ಟಾರ್ಗೆಟ್ ಮಾಡಿರೋದು ಯಾರು ಅಂದರೆ 9 ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ. ಇವರೆಲ್ಲ ಈ ಒಂದು ಬಹವಾಲ್ಪುರದಿಂದ ಉತ್ತರಕ್ಕೆ ಹೋದ ಸುಮಾರು 16ಕ್ಕೂ ಜಾಸ್ತಿ. ನಾನು ಈಗ ಬ್ರೀಫಿಂಗ್ ನೋಡಿದೆ, ಎಲ್ಲ ವಿವರ ಗೊತ್ತಾಗಿದೆ. ಆದರೆ ಯಾವ ಥರ ಕಾರ್ಯಾಚರಣೆ ನಡೆಸಿದರು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟನೆ ಕೊಟ್ಟಿಲ್ಲ. ಯಾಕಂದರೆ ಇಟ್ ಈಸ್ ಎ ವರ್ಕ್ ಇನ್ ಪ್ರೋಗ್ರೆಸ್. ಅದು ಮಾಡ್ತಾರೆ, ಬಟ್ ಇಟ್ ಈಸ್ ಎ ನಾನ್ ರಿಟಾಲಿಯೇಟರಿ ಅಟ್ಯಾಕ್ ಅಂತ. ಯಾಕೆ ಅಂದರೆ ನಾವು ದಾಳಿ ನಡೆಸಿರೋದು ಮಿಲಿಟರಿ ಇನ್ಸ್ಟಾಲೇಷನ್ಗಳೆಲ್ಲ, ಸೈನ್ಯದ ಯಾವ ಒಂದು ನೆಲೆ ಮೇಲೂ ಅಲ್ಲ, ನಾಗರಿಕರ ಮೇಲೂ ಅಲ್ಲ, ಕೇವಲ ಭಯೋತ್ಪಾದಕರು ಮತ್ತು ಅವರು ಅಡಗಿಕೊಂಡಿದ್ದ ತಾಣಗಳ ಮೇಲೆ ನಡೆಸಿರೋ ದಾಳಿ. ಆಮೇಲೆ ಈ ದಾಳಿಯನ್ನು ಭಾಳ ಮುಂದಿನ ದಿನಗಳಲ್ಲಿ ಹಲವಾರು ದೇಶ ವಿದೇಶಗಳ ಮಿಲಿಟರಿ ಕಾಲೇಜ್ಗಳ ಪಠ್ಯಕ್ರಮ ಆಗಿರುತ್ತೆ. ಅಂತಹ ಒಂದು ಅದ್ಭುತ ದಾಳಿ ಇದು. ಇದನ್ನು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ, ಎಷ್ಟು ಚೆನ್ನಾಗಿ ನಿಖರವಾಗಿ ಕರಾರುವಕ್ಕಾಗಿ ಅದೇ ತಾಣಗಳು ಸಂಪೂರ್ಣ ಭಗ್ನವಾಗಿ ಭಸ್ಮ ಮಾಡಿದಾರಲ್ಲ, ಪಕ್ಕದ ಮನೆಯವರಿಗೆ ಗೊತ್ತಿಲ್ಲ ಆ ಥರ ಒಂದು ನಿಖರವಾದ ದಾಳಿ ನಡೆದಿದೆ. ಇದು ಭಾರತೀಯ ಸೈನ್ಯದ 3 ಅಂಗಗಳ ವಾಯುಸೇನೆ, ನೌಕಾದಳ ಮತ್ತು ಭೂಸೇನೆ ಸೇರಿಕೊಂಡು ನಡೆಸಿರೋ ಒಂದು ಸೈನ್ಯದ ಕಾರ್ಯಾಚರಣೆ. ಆಮೇಲೆ ಇದು ಆಪರೇಷನ್ ಸಿಂಧೂರ್ ಅಂತ ಈ ಕಾರ್ಯಾಚರಣೆಗೆ ಯಾರು ಹೆಸರು ಕೊಟ್ಟರು ಅವರಿಗೊಂದು ದೊಡ್ಡ ಸಲಾಂ. ಯಾಕಂದರೆ ಯಾರು ಧರ್ಮವನ್ನು ಕೇಳಿ ಅವರ ಹೆಂಡತಿಯ ಮುಂದೆ ಗಂಡನನ್ನು ಕೊಂದಿಟ್ಟ ಒಂದು ಮ್ಯಾಸಕರ್ ಇದೆಯಲ್ಲ, ಈ ಮ್ಯಾಸಕರ್ ಆಫ್ ಹಿಂದೂಸ್. ಸೊ ಅದಕ್ಕೆ ಅವರ ಸಿಂಧೂರವನ್ನು ಅಳಿಸಿದ ಒಂದು ಭಯೋತ್ಪಾದಕ ದಾಳಿಗೆ ಈಗ ಒಂದು ಸಿಂಬಲೈಸ್ ಆಗಿ ಅವರ ಸಿಂಧೂರವನ್ನು ಮತ್ತೆ ಅವರಿಗೆ ವಾಪಸ್ಸು ಕೊಡುವಂಥ ದಾಳಿ ನಡೆಯುತ್ತೆ. ಆಮೇಲೆ ಸಿಂಧೂರ ಎಷ್ಟು ಪವಿತ್ರತೆ ನಮ್ಮ ಹೆಣ್ಣುಮಕ್ಕಳಿಗೆ ಅನ್ನೋದ್ರ ಬಗ್ಗೆ ನಾವು ದೇಶ ವಿದೇಶಗಳಲ್ಲಿ ಇದು ಯಾವಾಗ ಆಪರೇಷನ್ ಸಿಂಧೂರ್ ಅಂತ ಚರ್ಚೆ ಮಾಡ್ತಾರೆ, ಆವಾಗ ಅವರಿಗೂ ಗೊತ್ತಾಗುತ್ತೆ ವಾಟ್ ಈಸ್ ಸಿಂಧೂರ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಿಂಧೂರ್ ಅಂತೇಳಿ. ಬಹುಶಃ ಇನ್ನು ಮುಂದೆ ಪಾಶ್ಚಿಮಾತ್ಯ ದೇಶಗಳಲ್ಲೂ ಈ ಸಿಂಧೂರು ಪ್ರಸಿದ್ಧಿಯಾಗಿ ಅವರು ಹಣೆಗೆ ಸಿಂಧೂರು ಹಚ್ಕೊಳ್ಳೋ ಒಂದು ಪ್ರಾಕ್ಟೀಸ್ ಬರುತ್ತೆ. ಇದು ಈಗ ಇದು ಪ್ರಾರಂಭನ ಅಥವಾ ಇಷ್ಟಕ್ಕೆ ನಿಲ್ಲುತ್ತಾ ಅಂತ ಏನೂ ಹೇಳೋಕ್ಕಾಗಲ್ಲ. ನಾನು ಹೇಳಿದ ಹಾಗೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಮುಖಭಂಗ ಆಗಿರೋದ್ರಿಂದ ಅವರು ಒಂದಿಷ್ಟು ಕಿತಾಪತಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಪಾಕಿಸ್ತಾನದಲ್ಲಿ ಏನಾಗಿದೆ ಅಂದರೆ ಅಲ್ಲಿನ ರಾಜಕೀಯ ನಾಯಕತ್ವ ಆಗಲಿ, ಸೈನ್ಯದ ನಾಯಕತ್ವ ಆಗಲಿ, ಒಂದು ಇಂಟಿಗ್ರೇಷನ್ ಅಂತ ಹೇಳ್ತೀರಲ್ಲ, ಅವರು ದೇ ಆರ್ ವರ್ಕಿಂಗ್ ಇನ್ ಕಂಪಾರ್ಟ್ಮೆಂಟ್. ಇಬ್ಬರು ಮುನೀರ್ಗಳು ಸೇರಿಕೊಂಡು ಪಾಕಿಸ್ತಾನ ದೇಶವನ್ನೇ ಹಾಳು ಮಾಡೋಕೆ ಕೊಟ್ಟಿದ್ದಾರೆ. ಆಮೇಲೆ ಶಹಬಾಜ್ ಶರೀಫ್ ಅವನು ಕೈಗೊಂಬೆ ಆಗಿಬಿಟ್ಟಿದ್ದಾರೆ. ಒಬ್ಬ ಜನರಲ್ ಹತ್ರ ISI ಇದೆ, NSA ಇದೆ. NSA ನೋಡಿ, ಅಜಿತ್ ದೋವಲ್ ಈಕ್ವಲೆಂಟ್ ಟು ಅನದರ್ ಜನರಲ್. ವಾಟ್ ಎ ಶೇಮ್ಫುಲ್ ಆ್ಯಕ್ಟ್. ಇನ್ನೊಬ್ಬ ಮೌಲ್ವಿ, ಅವನು ಜನರಲ್ಲೇ ಅಲ್ಲ, ಆಸಿಮ್ ಮುನೀರ್. ಬರೀ ಅವನು ಕುರಾನ್ ಅದು ಇದು ಅಂತ ಹೇಳಿ ಸುಮ್ಮನೆ ನಾನು ಜನರಲ್ ಅಂತ ಪಟ್ಟ ಕಟ್ಕೊಂಡಿದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಆಮೇಲೆ ಇವ್ರು ಯಾರಿಗೂ ಒಗ್ಗಟ್ಟಿಲ್ಲ.
ಕಂಪೇರ್ ಟು ಇಂಡಿಯಾ. ಲೆಟ್ಸ್ ಕಮ್ ಟು ಇಂಡಿಯಾ. ಈಗಿನ ರಾಜಕೀಯ ನಾಯಕತ್ವ ಎಷ್ಟು ದೃಢವಾಗಿದೆ ಅಂದರೆ ಅವರು ನಮ್ಮ ಸೈನ್ಯಾಧಿಕಾರಿಗಳಿಗೆ ಹೇಳಿದ್ದಾರೆ, ದಿಸ್ ಈಸ್ ದಿ ಪರ್ಪಸ್ ಆಫ್ ದಿ ಮಿಲಿಟರಿ ಆ್ಯಕ್ಷನ್. ನೀವು ನಿಮ್ಮ ಪ್ಲ್ಯಾನ್ ಪ್ರಕಾರ ಮಾಡೋಕ್ಕೆ ಎಲ್ಲ ಫ್ರೀಡಮ್ಮು ಇದೆ. ಯು ಪ್ಲ್ಯಾನ್ ಆ್ಯಸ್ ಪರ್ ಯುವರ್ ಥಿಂಕಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಅಂತೇಳಿ ಅಂಥ ಒಂದು ಪೂರ್ವ ಸರ್ವಾಧಿಕಾರನೇ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಅವರು ಕರೆಕ್ಟಾಗಿ ಅದೇ ಆದೇಶ ಪಾಲನೆ ಮಾಡಿ ಈಗ ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೆರಗಾಗುವಂಥ ಕಾರ್ಯಾಚರಣೆ ನಡೆಸಿದ್ದಾರೆ. ಎಲ್ಲರೂ ಸೇಫಾಗಿ ವಾಪಸ್ ಬಂದಿದ್ದಾರೆ. ಇಲ್ಲಿ ಇನ್ನೊಂದು ಕೆಲವು ವಿಚಾರಗಳ ಸೈನ್ಯದ ಕಾರ್ಯಾಚರಣೆ ಹೇಗೆ ನಡೆದಿರ್ಬೋದು ಅಂತ ಈಗ ಊಹೆ ಮಾಡ್ಬೋದು ಅಷ್ಟೇ. ಯಾಕಂದರೆ ಇವರು ರಫೇಲ್ ಅನ್ನೋ ಒಂದು ಅದ್ಭುತ ಯುದ್ಧ ವಿಮಾನವನ್ನು ಇದರಲ್ಲಿ ಬಳಸ್ಕೊಂಡಿದ್ರೆ ಅದು ಇಟ್ ಈಸ್ ಅ ಟೆಕ್ನಾಲಜಿಕಲ್ ಮಾರ್ವೆಲ್ ಅಂತ ಹೇಳಬೇಕು. ಒಂದು ರಫೇಲಿನಲ್ಲಿ ಸುಮಾರು 9,500 kg ಬಾಂಬ್ಗಳನ್ನು ತುಂಬಿಕೊಂಡು ಅವರು ದೇಶದ ಗಡಿಯಲ್ಲಿ ಒಳಗೆ ಎದ್ದುಕೊಂಡು ಪಾಕಿಸ್ತಾನದ ಒಂದೊಂದು ಟಾರ್ಗೆಟ್ಗಳನ್ನು ನಾಶ ಮಾಡುವಂಥ ಸ್ಕಾಲ್ಪ್ ಮಿಸೈಲ್ ಅಂತ ಒಂದು ದೊಡ್ಡ ಅಸ್ತ್ರನೇ ಇದೆ. ಅದಕ್ಕೆ ಬ್ರಹ್ಮೋಸ್ ಮಿಸೈಲ್ನೂ ಅಳವಡಿಸ್ಬೋದು. ಹಾಗಾಗಿ ಇದು ಟೆಕ್ನಾಲಜಿಕಲ್ ಡೆಮಾನ್ಸ್ಟ್ರೇಷನ್ ಫಾರ್ ದಿ ಹೋಲ್ ವರ್ಲ್ಡ್. ಸೊ ಇದು